ಸ್ನೇಹಿತರೆ ನಮಸ್ಕಾರ. ಇದು ಒಂದು ಭಾಳ ಅದ್ಭುತವಾದ ವಿಚಾರ. ದಯವಿಟ್ಟು ಪೂರ್ತಿ ನೋಡಿ. ಯಾವ ರೀತಿ ನಮ್ಮ ಪ್ರಧಾನಮಂತ್ರಿ ಫಸಲ್ ಯೋಜನೆಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ರೈತರು ಹೆಸರು ಹೇಳ್ಕೊಂಡು ಮೈ ಬಗ್ಸ್ಕೊಂಡು ದುಡ್ಕೊಂಡು ತಿನ್ನಕ್ಕೆ ಆಗದಿರತಕ್ಕಂಥ ಸೋಮಾರಿಗಳು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದನ್ನು ಪೂರ್ತಿ ಹೇಳಿದ್ದೀನಿ. ದಯವಿಟ್ಟು ಅದನ್ನು ಕೇಳಿ. ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ, ರೈತರಿಗೆ ಹೆಂಗೆ ಮೋಸ ಮಾಡ್ತಾರೆ, ಸರ್ಕಾರಕ್ಕೆ ಯಾವ ರೀತಿ ಮೋಸ ಮಾಡ್ತಾರೆ. ಬೇರೆಯವರಲ್ಲ, ಬೇರೆ ದೇಶದವರಲ್ಲ, ಸರ್ಕಾರಕ್ಕೆ ಮೋಸ ಮಾಡ್ತಾ ಇರೋದು ನಮ್ಮವರನ್ನೇ, ನಮ್ಮ ದೇಶದವರೇ, ನಮ್ಮ ರಾಜ್ಯದವರೇ, ಕನ್ನಡಿಗರೇ. ಈ ರೀತಿ ಮೋಸ ಮಾಡಿದರೆ ದುಡ್ಡಿನ ಸರ್ಕಾರದ್ದು ವೇಸ್ಟ್ ಆಗದೆ ಇನ್ನೇನಾಗುತ್ತೆ ನೋಡಿ. ಸೋಮಾರಿಗಳು ಯಾವ್ಯಾವ ರೀತಿ ಅಂದರೆ ಯಾವ ರೀತಿ ದುರುಪಯೋಗ ಪಡಿಸ್ಕೋಬೋದು ಸರ್ಕಾರದ ಯೋಜನೆಗಳನ್ನು ನೋಡಿ. BJP ಸರ್ಕಾರ ಇದ್ದಾಗೆ 4,000 ಕೊಡೋದು ರೈತರಿಗೆ, ವರ್ಷಕ್ಕೆ 4,000 ಕೊಡೋದು. ಕೇಂದ್ರ ಸರ್ಕಾರ 6,000 ಕೊಡೋದು. ಈಗ ಈ ರಾಜ್ಯ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಈ ಏನು ರಾಜ್ಯ ಸರ್ಕಾರ ಇದೆಯಲ್ಲ, ಐದು ಗ್ಯಾರಂಟಿನೇ ದೊಡ್ಡ ಸಾಧನೆ ಅಂದ್ಕೊಂಡ್ಬಿಟ್ಟು ಈ ರೈತರಿಗೆ ಕೊಡೋದನ್ನ 4,000 ನಿಲ್ಲಿಸ್ಬಿಟ್ಟು ಬರೀ ಕೇಂದ್ರ ಸರ್ಕಾರ ಏನು 6,000 ರೂಪಾಯಿ ಕೊಡ್ತಾ ಇದೆಯಲ್ಲ ವರ್ಷಕ್ಕೆ, ಅದು ಪ್ರತಿಯೊಬ್ಬ ರೈತನಿಗೂ ಇವತ್ತು ಬರ್ತಾ ಇದೆ. ಅದು ನಿಂತಿಲ್ಲ ಯಾವುದೇ ಕಾರಣಕ್ಕೂ. ಅದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಫಸಲ್ ಯೋಜನೆಯನ್ನು ನೋಡಿ. ಪೂರ್ತಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ನೋಡಿ. ಸ್ನೇಹಿತರೆ, ನಮ್ಮ ಜನ ಭೂಮಿ ತಾಯಿ ಏನು ಮಾಡಿದನು ಕ್ಷಮಿಸಿಬಿಡ್ತಾಳೆ ಅನ್ನೋ ಥರ ಏನೇನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಈ ಭೂಮಿ ತಾಯಿ ಹೆಸರು ಹೇಳ್ಕೊಂಡು ಇವತ್ತು ಪ್ರಧಾನಮಂತ್ರಿ ಫಸಲ್ ಯೋಜನೆ ಅಂತಂದೇಳಿ ಒಂದು ಇನ್ಶೂರೆನ್ಸು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಕೆಲವರು ರೈತರು, ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ರೈತರು, ಈ ಕಡೆ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಅಂದರೆ ರೈತರು ಹೆಸರು ಹೇಳ್ಕೊಂಡು ಈ ಮೈಬಗ್ಸಿ ಕೆಲಸ ಮಾಡೋಕ್ಕಾಗದೇ ಇರೋ ಸೋಮಾರಿಗಳು ಇದ್ದಾರಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಈ ಯಾರಾದರೂ ಜೋಳ ಹಾಕಿರ್ತಾರೆ, ಭತ್ತ ಹಾಕಿರ್ತಾರೆ, ರಾಗಿ ಹಾಕಿರ್ತಾರೆ, ಇನ್ನೇನೋ ಹಾಕಿರ್ತಾರೆ ಹೊಲದಲ್ಲಿ, ಆ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ. ಅಂದರೆ ಯಾವ ರೀತಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ ಅಂದರೆ, ಒಂದು ಎಕರೆಗೆ ಒಂದು 20,000 ಬರುತ್ತೆ ದುಡ್ಡು. ಆ ರೀತಿ ಇನ್ಶೂರೆನ್ಸ್ ಅದು. ಟಾಟಾದವರು ಇದನ್ನು ಮಾಡ್ಕೊಂಡವ್ರೆ. ಅದು ಪ್ರಧಾನಮಂತ್ರಿ ಫಸಲ್ ಯೋಜನೆ ಅಂತಂದೇಳಿ ಅದ್ಭುತವಾದ ರೈತರಿಗೆ ಅನುಕೂಲ ಆಗಲಂತ ಮಾಡಿದ್ದಾರೆ. ಈ ಒಂದು ಯೋಜನೆ ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ. ಇದು ಪಾಪ ಗೊತ್ತಿಲ್ಲ, ರೈತರು ತಿಳ್ಕೊಳ್ಳೋಕ್ಕಿಲ್ಲ, ರೈತರಿಗೆ ತಿಳಿಸೋರು ಇಲ್ಲವಲ್ಲ. ಇಲ್ಲಿ ತಿಳ್ಕೊಳ್ಳೋದು ಯಾರಪ್ಪ ಅಂದರೆ, ಮೈ ಬಗ್ಸಿ ಕೆಲಸ ಮಾಡೋಕ್ಕಾಗಲ್ಲ ಇಂಥ ಸೋಮಾರಿಗಳು ಇಂಥವೆಲ್ಲ ತಿಳ್ಕೊಂಬಿಡ್ತಾರೆ. ತಿಳ್ಕೊಂಡು ಏನು ಮಾಡ್ತಾರೆ, ಅಣ್ಣ ನಿಮ್ಮದು ಎಷ್ಟು ಎಕರೆ ಹೊಲ ಐತೆ, ಅದು ಪಾಣಿ ಕೊಡು, ನಿನ್ನ ಹೆಸರಲ್ಲಿ ಇರೋದು ಅದನ್ನು ನಂಬರ್ ಕೊಡು ಅಂತಂದೇಳಿ ಕೇಳ್ಕೊಂಡು ಏನು ಮಾಡ್ತಾರೆ, ಆ ಹೊಲದ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿಸ್ತಾರೆ. ಅವ್ರ ಹತ್ರ ಬೇಕಾದ್ರೆ 1,000 ಇಸ್ಕೊಂತಾರೆ, 1,500 ಇಸ್ಕೊತಾರೆ. ಈ ರೀತಿ ಒಂದು ಎಕರೆಗೆ 1,500 ಈ ರೀತಿ ಇಸ್ಕೊಂಡು ಇನ್ಶೂರೆನ್ಸ್ ಮಾಡಿ, ಅದು ನೋಡಿ ದುಡ್ಡು ಬಂದ ಮೇಲೆ ಹೊಲ್ದಾರಿಗೆ 10,000 ಅಂತೆ, ಇವ್ರಿಗೆ 10,000 ಅಂತ. ನೋಡಿ ಹೆಂಗಿದೆ ನೋಡಿ. ಇವಂದು ಏನಿಲ್ಲ, ಹೊಲನೂ ಏನಿಲ್ಲ, ಈ ಅಂಥದ್ದಿಲ್ಲ, ಏನಿಲ್ಲ. ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅಂದರೆ ಈ ದರಿದ್ರ ನನ್ನ ಮಕ್ಕಳು ಅದ್ಭುತವಾದ ಒಂದು ಯೋಜನೆನ ಈ ರೀತಿ ದುರುಪಯೋಗ ಪಡಿಸ್ಕೊಂಡು, ಮತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಟ್ಯಾಕ್ಸ್ ಕೊಡಲಿಲ್ಲ ಅಂತಂದೇಳಿ ಲಬ ಅಂತಂದೇಳಿ ಒಯ್ಕೊಂತಾವೆ ಇಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು. ಇವಕ್ಕೇನು ಗೊತ್ತು ಏನೇನು ಮಾಡ್ತಾಯಿದಾರಂತ. ನಿಜವಾಗ್ಲೂ ಕೇಳಿ ನನಗೆ ಒಂಥರ ಶಾಕ್ ಆಗೋಯ್ತು. ಏನಪ್ಪ ಈ ರೀತಿ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದಲ್ಲ ಅಂತಂದೇಳಿ ನನಗೆ ತುಂಬ ಬೇಜಾರಾಗೋಯ್ತು. ನನಗೆ ಕೇಳ್ತಾರೆ, ಅಣ್ಣ ಎಲ್ಲರ ನಿನಗೆ ರೈತರಿದ್ದರೆ ಹೇಳ್ಕೊಡೋಣ, ನಿಮಗೆಲ್ಲ ತುಂಬ ಪರಿಚಯ ಇರ್ತಾರೆ, ನಿನಗೆಲ್ಲ ಪರಿಚಯ ಮಾಡಿಸ್ಕೊಡು, ನಾವು ಈ ಥರ ಮಾಡಿಕೊಡ್ತೀವಿ. ಅವರ ಇನ್ಶೂರೆನ್ಸ್ ಬಂದ ಮೇಲೆ ಅವ್ರಿಗೆ 10,000 ರೂಪಾಯಿ, ನಮಗೆ 10,000 ರೂಪಾಯಿ, ಹೊಲ್ದಾರ್ಗೆ 10,000 ರೂಪಾಯಿ, ನಮಗೆ 10,000 ರೂಪಾಯಿ ಅಂದರು. ಅಂದರೆ ಒಂದು ಎಕರೆಗೆ 10,000 ರೂಪಾಯಿ ರೈತನಿಗೆ, ಒಂದು 10,000 ರೂಪಾಯಿ ಈ ಸೋಮಾರಿಗೆ, ಮತ್ತು 2 ಎಕರೆ ಇದ್ದರೆ 20 ಎಕರೆ ಅವ್ರಿಗೆ, 20 ಎಕರೆ ಈ ಸೋಮಾರಿಗೆ. ಈ ರೀತಿ ಪಾಪ ರೈತರ ಹತ್ರ ಏನೋ ಗೊತ್ತಿಲ್ಲದ್ರೆ ರೈತರ ಹತ್ರ ಇವತ್ತು ಮೋಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಯೋಜನೆನ ಈ ರೀತಿ ದುರುಪಯೋಗ ಪಡಿಸ್ಕೊತಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಡು ಜೀವನ ಮಾಡೋವಂಥ ಬೇಬರಸುಗಳು ನಮ್ಮ ದೇಶದಲ್ಲಿದ್ದಾರೆ ನೋಡಿ, ನಮ್ಮ ರಾಜ್ಯದಲ್ಲಿದ್ದಾರೆ. ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ. ಆದರೆ ಇಂಥ ಒಂದು ಯೋಜನೆಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಿದ್ದಾರೆ ನೋಡಿ, ಗೊತ್ತಾಯ್ತಾ ನೋಡಿ. ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಇನ್ನು ಸರ್ಕಾರದ ದುಡ್ಡು ಎಲ್ಲಿ ಉಳಿತೆ. ಆಮೇಲೆ ಸರ್ಕಾರ ಕೊಟ್ಟರು ಕೂಡ ನಮ್ಮ ರಾಜ್ಯಕ್ಕೆ, ಅಯ್ಯೋ ನಮ್ಮ ರಾಜ್ಯಕ್ಕೆ 10 ಲಕ್ಷ ಬರಬೇಕು, ಇಷ್ಟು ಲಕ್ಷ ಬರಬೇಕು, ಕೊಟ್ಟೇ ಇಲ್ಲ, ಈ ರೀತಿ ಬಾಯಿ ಪಡ್ಕೊತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಮೈ ಬಗ್ಸಿ ದುಡ್ಕೊಂಡು ತಿನ್ನಕ್ಕೆ ಆಗದಿರ್ತಕ್ಕಂಥ ಸೋಮಾರಿಗಳು ಇಂಥ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಮಾಡ್ಸೋಂಗಿದ್ರೆ ನೀವೇ ಮಾಡಿಸಿ, ಇಂಥ ಸೋಮಾರಿಗಳ ಜೊತೆಗೆ ಮಾಡ್ಸೋಕೆ ಹೋಗಬೇಡಿ. ಸುಮ್ಮನೆ ಅವ್ರಿಗೆ ದುಡ್ಡು ಇಡ್ತಾ ಇದ್ರಲ್ಲ ನೀವು, ಅವ್ರ ಬಾಯಿಗೆ ಸುಮ್ಮನೆ ಅವ್ರ ಬಾಯಿಗೆ ದುಡ್ಡು ಇಡ್ತಾ ಇದ್ರಿ. ಸೋಮಾರಿ ನನ್ನ ಮಕ್ಕಳು ಅಂತಾರೆಲ್ಲ. ಅಂಥ ಯೋಜನೆಗಳನ್ನು ಅದ್ಭುತ ಭೂಮಿ ತಾಯಿ ನಿಮಗೆ ಒಳ್ಳೇದು ಮಾಡಲ್ಲ, ಭೂಮಿ ತಾಯಿ ನಿಮ್ಮನ್ನು ಕ್ಷಮಿಸಲ್ಲ. ಇವತ್ತು ನಮ್ಮನ್ನು ಕ್ಷಮಿಸೋ ತಾಯಿ ಇವತ್ತು ದಯವಿಟ್ಟು ನಾವು ಭೂಮಿ ತಾಯಿಗೆ ಮೋಸ ಮಾಡಿದರೆ ನಮಗೂ ಮೋಸ ಆಗುತ್ತೆ, ನಮಗೂ ಅನ್ಯಾಯ ಆಗುತ್ತೆ. ದಯವಿಟ್ಟು ಭೂಮಿ ತಾಯಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ, ಮೋಸದ ದುಡ್ಡನ್ನು ತಗೊಳಕ್ಕೆ ಹೋಗಬೇಡಿ.
ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇಂಥವೆಲ್ಲ ಬಿಟ್ಬಿಡಿ. ಮಕ್ಕುಗಿರಿ ಅವನಾರ ಮಾಡ್ಸಕ್ಕೆ ಬಂದರೆ ದಯವಿಟ್ಟು ನೀವೇ ಹೋಗಿ ಅದನ್ನು ತಿಳ್ಕೊಂಡು ನೀವೇ ಮಾಡಿಸಿ ಅಂತಂದೇಳಿ ಪ್ರತಿಯೊಬ್ಬ ರೈತರಿಗೂ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಇಂಥ ಸೋಮಾರಿ ಜೊತೆಗೆ ಕೈ ಜೋಡ್ಸೋಕೆ ಹೋಗಬೇಡಿ. ಇಂಥ ಸೋಮಾರಿಗಳನ್ನು ಉದ್ಧಾರ ಮಾಡಬೇಡಿ. ಯಾಕಂದರೆ ಜೀವನ ಪೂರ್ತಿ ಅವರು ಈ ಥರ ದುಡ್ಡು ತಿನ್ಕೊಂಡೇ ಬದುಕ್ತಾ ಇದ್ದಾರೆ. ನಿಮ್ಮಂಥರ ಜೊತೆ ದುಡ್ಡು ತಿನ್ಕೊಂಡು ನೀವು ಕೂಡ ಅವ್ರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದೀರಿ. ಅವರು ಕೂಡ ಆಲ್ರೆಡಿ ಸೋಮಾರಿಗಳು ಆಗಿಬಿಟ್ಟಿದ್ದಾರೆ. ಅದರಿಂದ ಬೇಡ, ಒಳ್ಳೆ ಪಾಠ ಕಲಿಸಿ, ಒಳ್ಳೆ ಬುದ್ಧಿ ಕಲಿಸಿ ಅಂತಂದೇಳಿ ನಾನು ಕೇಳ್ಕೊತಾ ಇದ್ದೀನಿ. ಈ ರೀತಿ ಮೋಸ ಮಾಡ್ತಾ ಇದ್ದಾರೆ, ಈ ರೀತಿನ ಒಂದು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದು ಸರಿಯಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಗೊತ್ತಿದ್ರೂ ಕೂಡ ಗೊತ್ತಿಲ್ಲಂಗೆ ಇರೋಕ್ಕೆ ಹೋಗಬೇಡಿ. ಅವರಿಗೆ ಮಕ್ಕುಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಇವತ್ತು ಇಂಥ ಪರಿಸ್ಥಿತಿಲಿದೆ. ಯಾವುದೇ ಕಾರಣಕ್ಕೂ ಒಂದು ದೊಡ್ಡದಾಗಿ ಅಭಿವೃದ್ಧಿ ಆಗಿಲ್ಲ, ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ, ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಲ್ಲ, ಯಾವುದೂ ಇಲ್ಲ. ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಇನ್ನೇನಾಗುತ್ತೆ? ಇತ್ತಾಗ ರಾಜಕಾರಣಿಗಳೂ ಮೋಸಗಾರರು, ಇತ್ತಾಗ ಯಾರೋ ಇವರು ಬ್ರೋಕರ್ಗಳು ಮೋಸಗಾರರಾದರೆ ಇನ್ನೆಲ್ಲ ಉತ್ತರ ಕರ್ನಾಟಕ ಉದ್ಧಾರ ಆಗುತ್ತೆ. ನಮಸ್ಕಾರ. ದಯವಿಟ್ಟು ಇಂಥದ್ದು ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆ ಮಳೆ ಬೆಳೆ ಆಗುತ್ತೆ. ಇಲ್ಲಾಂದರೆ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿದರೆ ಎಲ್ಲ ಮಳೆ ಬಂದು ಮುಂಡ ಮುಚ್ಕೊಂಡು ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.